ಸಚಿವರೇ, ಇದು ನೀವು ನೋಡ್ಲೇಬೇಕಾದಂತಹ ಸುದ್ದಿ. ಈ ಶಾಲೆಯ ದುಸ್ಥಿತಿಯನ್ನ ಒಮ್ಮೆ ದಯವಿಟ್ಟು ನೋಡಿ. ಯಾಕಂತ ಅಂದ್ರೆ ಆ ಶಾಲೆಯ ಪರಿಸ್ಥಿತಿ ಆ ರೀತಿಯಾಗಿದೆ. ಈ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಕೂಡ ಹೇಳ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ. ಮಕ್ಕಳಿಗೆ ಸಿಗ್ಬೇಕಾದಂತಹ ಮೂಲಭೂತ ಸೌಕರ್ಯಗಳಂತೂ ಇಲ್ವೇ ಇಲ್ಲ ಅಂತ ಅನ್ಕೊಳ್ಳಿ. ಮಕ್ಳು ಯಾರನ್ನ ಕೇಳಬೇಕು? ಶಿಕ್ಷಣ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ದಯಮಾಡಿ ಈ ಸ್ಟೋರಿಯನ್ನ ನೀವು ನೋಡಿ. ನೀವು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಈ ಶಾಲೆಯ ದುಸ್ಥಿತಿಯನ್ನ ಒಮ್ಮೆ ದಯವಿಟ್ಟು ವೀಕ್ಷಣೆ ಮಾಡಿ. ಈ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಂತೂ ಇಲ್ವೇ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯವಂತೂ ಇಲ್ವೇ ಇಲ್ಲ. ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಇವತ್ತೋ ನಾಳೆಯೋ ಬೀಳುವಂತ ಹಂತದಲ್ಲಿ ಕೊಠಡಿಗಳಿದ್ದಾವೆ. ಜೀವ ಕೈಯಲ್ಲಿಟ್ಕೊಂಡು ಅಲ್ಲಿನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಕೇವಲ ಒಂದು ಸಮಸ್ಯೆ ಆಗಿದ್ರೆ ಏನೋ ಬಿಡಿ, ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಬಹುದಿತ್ತು. ಆದ್ರೆ ಯಾವ ಒಂದು ಸೌಲಭ್ಯನೂ ಕರೆಕ್ಟ್ ಆಗಿಲ್ಲ. ಮಕ್ಳು ಏನ್ ಮಾಡ್ಬೇಕು? ಅಲ್ಲಿ ಯಾರ ಹತ್ರ ಹೇಳ್ಕೊಳ್ಬೇಕು ಅವರ ಕಷ್ಟವನ್ನ? ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅದೇನ್ ಶಾಲೆನೋ ಅಥವಾ ಕೊಂಪೆನೋ ಗೊತ್ತಾಗ್ತಾ ಇಲ್ಲ. ಈ ಹಳೆ ಬಸ್ ಸ್ಟಾಪ್ಗಳು ಇರುತ್ತಲ್ಲ, ಆ ರೀತಿಯಾಗಿದೆ ಅದು ಶಾಲೆ ಅಂತೆ. ಏನ್ ಮಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರು? ಹಾಗಾದ್ರೆ ಈ ಕಡೆ ಗಮನವನ್ನಂತೂ ಕೊಡ್ತಾನೆ ಇಲ್ಲ. ಇನ್ನು ಅಲ್ಲಿರುವಂತ ಶಿಕ್ಷಕರು ಯಾರ್ದಾರ ಗಮನಕ್ಕೆ ತಂದಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಮಕ್ಕಳು ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಕಲಿಬೇಕಾದಂತಹ ಸ್ಥಳ ದೇವಸ್ಥಾನದ ರೀತಿಯಲ್ಲಿ ಇಟ್ಕೊಳ್ಬೇಕಾಗಿತ್ತು. ಸ್ವಲ್ಪನಾದ್ರೂ ಸ್ವಚ್ಛತೆ ಇಲ್ಲ. ಹೋಗ್ಲಿ ಕಟ್ಟಡಗಳಾದ್ರೂ ನೆಟ್ಗಿದ್ಯಾ? ಅದೂ ಇಲ್ಲ. ಸರ್ಕಾರ ಕೊಡ್ತಾ ಇರುವಂತಹ ಅನುದಾನಗಳೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಮೇಲಾಧಿಕಾರಿಗಳಂತೂ. ಒಮ್ಮೆ ದಯವಿಟ್ಟು ಈ ಸ್ಟೋರಿಯನ್ನ ನೋಡಿ. ಮಕ್ಳು ಎಲ್ಲಿ ಕಲಿಬೇಕು ವಿದ್ಯಾಭ್ಯಾಸವನ್ನ? ಏನ್ ಮಾಡ್ಬೇಕು? ಯಾರ ಹತ್ರ ಹೇಳ್ಕೊಳ್ಬೇಕು? ಅವರು ಅಟ್ಲೀಸ್ಟ್ ಅಲ್ಲಿ ಇರುವಂತಹ ಶಿಕ್ಷಕರಾದ್ರೂ ಅದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗಿತ್ತು. ಅವರು ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಈ ಕಡೆ ದೃಶ್ಯದಲ್ಲಿ. ಹಳೆ ಬಸ್ ಸ್ಟಾಪ್ ರೀತಿ ಆಗಿದೆ, ಅದು ಸ್ಕೂಲ್ ಅಂತೆ. ನಾವು ಇಲ್ಲಿ ಕನ್ನಡ ಟೀಚರು. ಇಲ್ಲಿ ಮೈನು 2 ಟಾಯ್ಲೆಟ್, 3 ಟಾಯ್ಲೆಟ್ ಇದೆ. ಅದರಲ್ಲಿ 2 ಸುಸ್ಥಿತಿಯಲ್ಲಿದೆ. ಒಂದು ಡ್ಯಾಮೇಜ್ ಆಗಿದೆ, ಒಂದು ಟಾಯ್ಲೆಟ್ ಡ್ಯಾಮೇಜ್ ಆಗಿದೆ. ಸ್ವಲ್ಪ ನೀರಿನ ಕೊರತೆ ಇದೆ. ನೀರು ಮಳೆಗಾಲದಲ್ಲಿ ಬರುತ್ತೆ, ಬೇಸಿಗೆನಲ್ಲಿ ಸ್ವಲ್ಪ ಕೊರತೆ ಇದೆ. ಹಾಗಾಗಿ ನೀರನ್ನು ಟ್ಯಾಂಕರಲ್ಲಿ ಓಡಿಸ್ಕೊಳ್ತೀರಿ. ಪಂಚಾಯತಿಗೂ ಅದ್ರ ಬಗ್ಗೆ ಹೇಳಿದ್ದೀವಿ. ನಮ್ಮ ಊರಲ್ಲಿ ಉರ್ದು ಪ್ರಾಥಮಿಕ ಶಾಲೆ ಇದು ಜಗನ್ಗುಂಟೆ. ಆದ್ರೆ ಇಲ್ಲಿ ಮಕ್ಕಳಿಗೆ ಸೇರಿಸೋ ಪ್ರತಿಯೊಬ್ರು ತುಂಬಾ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಮೇಲ್ಚಾವಣಿ ಎಲ್ಲ ಸೋರ್ತಾ ಇದೆ. ಪ್ರತಿಯೊಂದಕ್ಕೂ ಇಲ್ಲಿ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಇಲ್ಲಿ ವಿದ್ಯಾಭ್ಯಾಸ ಅಂತೂ ಮೇಷ್ಟ್ರುಗಳು ಚೆನ್ನಾಗಿ ಮಾಡ್ಕೊಡ್ತಾವ್ರೆ. ಆದ್ರೆ ನೋಡಿ ಸರ್, ಇಲ್ಲಿ ಮಳೆ ಬಂದ್ರೆ ಇದು ಸೋರುತ್ತೆ, ಯಾವಾಗ ಬಿದ್ದೋಗುತ್ತೆ